ಇನ್ನು ಟಿಬಿ ಡ್ಯಾಂನಿಂದ ಖಾಲಿ ಆಯಿತು ಬರೋಬ್ಬರಿ 21 ಟಿಎಂಸಿ ನೀರು. ಕಳೆದ 3 ದಿನಗಳಲ್ಲಿ 21 ಟಿಎಂಸಿ ನೀರು ಪೋಲಾಗಿದೆ. ಒಂದು ಗೇಟ್ ಅಲ್ಲಿನ ಈ ಚೈನ್ ಕಟ್ ಆಗಿದ್ರಿಂದ ಕ್ರಸ್ಟ್ ಗೇಟ್ ಇಂದ ಸುಮಾರು 21 ಟಿಎಂಸಿ ನೀರು ಪೋಲಾಗಬೇಕಾಯಿತು. ಇನ್ನು ಗೇಟ್ ನಂಬರ್ 19ರಲ್ಲೇ ಹೆಚ್ಚಿನ ನೀರು ಹರಿವಾಗಿದೆ. ಸದ್ಯ ಟಿಬಿ ಡ್ಯಾಂನಲ್ಲಿ 84.304 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಒಟ್ಟು ಸಾಮರ್ಥ್ಯ ಇರೋದು 105.788 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಡ್ಯಾಮ್ ಇದು. ಈಗಾಗಲೇ ಕಳೆದ 3 ದಿನಗಳಿಂದ ಆಲ್ಮೋಸ್ಟ್ 21 ಟಿಎಂಸಿ ನೀರು ಖಾಲಿಯಾಗಿದೆ. ಸದ್ಯ 84.304 ನೀರು ಸಂಗ್ರಹ ಇದೆ. ಸೊ ಇನ್ನೂ ಕೂಡ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡಲಾಗಿಲ್ಲ. ಸೊ ಟಿಬಿ ಡ್ಯಾಮ್ಗೆ 32,000 ಕ್ಯೂಸೆಕ್ ನೀರಿನ ಒಳಹರಿವಿದೆ ಸದ್ಯಕ್ಕೆ. ಸೊ ಕಳೆದ 3 ದಿನಗಳಿಂದ ಸುಮಾರು 21 ಟಿಎಂಸಿ ನೀರು ಪೋಲಾಗಿದೆ. ಅಂದರೆ ವರ್ಷವೊಂದಕ್ಕೆ ಬೆಂಗಳೂರಿನಂಥ ನಗರಕ್ಕೆ ಬೇಕಾಗುವಂಥದ್ದೇ ಸುಮಾರು 10-15 ಟಿಎಂಸಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ನೀರು ಹೋಗಿದೆ ಕಳೆದ 3 ದಿನಗಳಿಂದ. ಸೊ ಒಟ್ಟು 105.788 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಡ್ಯಾಮ್ನಲ್ಲಿ ಈಗಾಗಲೇ 21 ಟಿಎಂಸಿ ನೀರನ್ನು ಬಿಡಲಾಗಿದೆ. ಸೊ 32,000 ಕ್ಯೂಸೆಕ್ ನೀರು ಒಳಹರಿವಿದೆ. ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಗಿದೆ ಮಲೆನಾಡು ಭಾಗದಲ್ಲಿ, ಆ ಕಾರಣಕ್ಕೆ ಈಗ ಒಳಹರಿವು ಕೂಡ ಕಡಿಮೆ ಇದೆ. ಸೊ ಟಿಬಿ ಡ್ಯಾಮ್ನಿಂದ ಇದುವರೆಗೆ ಬರೋಬ್ಬರಿ 21 ಟಿಎಂಸಿ ನೀರನ್ನು ರಿಲೀಸ್ ಮಾಡಿರುವಂಥ ಕಾರಣ ನೀರು ಪೋಲಾಗ್ತಿದೆ. ಇನ್ನಷ್ಟು ಈ ಗೇಟ್ ಅಳವಡಿಸೋದ್ರ ಸಮಯಕ್ಕೆ ಇನ್ನಷ್ಟು ಟಿಎಂಸಿ ನೀರು ಖಾಲಿ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಈಗ ಸದ್ಯ ಟಿಬಿ ಡ್ಯಾಮ್ನಲ್ಲಿ 84.304 ಟಿಎಂಸಿ ನೀರು ಸಂಗ್ರಹ ಇದೆ. ನಮ್ಮ ಪ್ರತಿನಿಧಿ ವಿನಾಯಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ. ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಕೂರಿಸುವಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಬೇಕಾಗಿತ್ತು. ಯಾಕಂದರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಲಾಶಯಕ್ಕೆ ಭೇಟಿ ನೀಡುವ ಮೂಲಕವಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳೊಂದಿಗೆ ಮತ್ತು ತಜ್ಞರೊಂದಿಗೆ ಮಾತನಾಡುವ ಮೂಲಕವಾಗಿ ಇವತ್ತಿನಿಂದ ಗೇಟ್ ಕೂರಿಸುವಂಥ ಕೆಲಸ ಪ್ರಾರಂಭ ಮಾಡಬೇಕಂತ ಸೂಚನೆ ಕೂಡ ಕೊಟ್ಟಿದ್ದರು. ಆದರೆ ಈವರೆಗೂ ಕೂಡ ಯಾವುದೇ ಕಾರ್ಯ ನಡೀತಾ ಇಲ್ಲ ಅಂತಲೇ ಹೇಳ್ಬೋದು. ತಾವು ದೃಷ್ಟಿ ಕೂಡ ಗಮನಿಸಬಹುದು. ಅಂದರೆ ತುಂಗಭದ್ರಾ ಜಲಾಶಯದ ಮುಂಭಾಗದಿಂದ 19ನೇ ಕ್ರಸ್ಟ್ ಗೇಟನ್ನು ನಾವು ತೋರಿಸ್ತಾ ಹೋಗ್ತೀವಿ. ಈಗಾಗಲೇ ಆ ಗೇಟನ್ನು ಕೂರಿಸುವ ಮೂಲಕವಾಗಿ ನೀರನ್ನು ಬಂದ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿತ್ತು. ಆದರೆ ಈವರೆಗೂ ತಜ್ಞರು ಡ್ಯಾಮ್ ಮೇಲೆ ಬಂದಿರದೇ ಇರೋದನ್ನ ತಾವು ಕಾಣಿಸ್ಬೋದು. ಯಾಕಂತಂದರೆ ಈಗಾಗಲೇ ಹವಾಮಾನದ ಮುನ್ಸೂಚನೆ ಪ್ರಕಾರವಾಗಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ. ಒಳಹರಿವು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆ ಗೇಟನ್ನು ಕೂರಿಸುವಂಥ ಕೆಲಸ ಸಾಕಷ್ಟು ಕಷ್ಟ ಸಾಧ್ಯವಾಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ 105 ಸಾಮರ್ಥ್ಯ ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ 103ಕ್ಕೂ ಹೆಚ್ಚು ಟಿಎಂಸಿ ನೀರಿತ್ತು. ಈಗಾಗಲೇ 27ಕ್ಕೂ ಹೆಚ್ಚು ಟಿಎಂಸಿನ ಹೊರಬಿಡಲಾಗಿದೆ. ನಿನ್ನೆ ತಜ್ಞರು ಹೇಳಿರೋ ಪ್ರಕಾರವಾಗಿ ಸುಮಾರು 65ಕ್ಕೂ ಹೆಚ್ಚು ಟಿಎಂಸಿ ನೀರು ಹೊರ ಹೋದ ನಂತರವೇ ಆ ಡ್ಯಾಮ್ ಗೇಟನ್ನು ಕೂರಿಸಲು ಸಾಧ್ಯ ಅಂತ ಹೇಳಿದ್ರು. ಈಗ ಹೊಸ ಪ್ರಯತ್ನ ಅನ್ನೋ ರೀತಿಯಲ್ಲಿ ಇರುವಂಥ ನೀರನ್ನೇ ಕಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಸದ್ಯಕ್ಕೆ ಹವಾಮಾನ ಸೂಚನೆ ಮತ್ತು ಒಳಹರಿವು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದಾಗಿ ಈಗ ಸದ್ಯ ಮಟ್ಟಿಗೆ ಅಧಿಕಾರಿಗಳು ಮತ್ತು ತಜ್ಞರು ಡ್ಯಾಮ್ ಕಡೆ ಬಂದಿರದೇ ಇರೋದು ಮತ್ತು ಪ್ರಮುಖವಾಗಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನು ಕೂಡ ಹೇಗಾದರೂ ಮಾಡಿ 15ನೇ ತಾರೀಕಿನ ಒಳಗಾಗಿ ಅದನ್ನು ಹೇಗಾದರೂ ಮಾಡಿ ಗೇಟನ್ನು ಬಂದ್ ಮಾಡಿ ನೀರನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲೇಬೇಕು ಅಂತ ಕೂಡ ಹೇಳಿದರು. ಮತ್ತು ಜೊತೆಗೆ ಇದು ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಒದಗಿಸುವಂಥ ಡ್ಯಾಮ್ ಆಗಿರೋದ್ರಿಂದಾಗಿ ಅದರಲ್ಲೂ ಕೂಡ ಪ್ರಮುಖವಾಗಿ ರೈತರಿಗೆ, ಕೈಗಾರಿಕೆಗಳಿಗೆ ಮತ್ತು ಕುಡಿಯೋ ನೀರಿಗೆ ಕೂಡ ಸಾಕಷ್ಟು ತಾತ್ವಾರ ಮುಂಬರುವ ಬೇಸಿಗೆ ಕಾಲದಲ್ಲಿ ಉಂಟಾಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಗಾದರೂ ಮಾಡಿ ನೀರನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ಸದ್ಯ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಸದ್ಯ ಮಟ್ಟಿಗೆ ಆ ಗೇಟನ್ನು ಬಂದ್ ಮಾಡುವಂಥ ಕಾರ್ಯ ಈವರೆಗೂ ಸಾಗಿಲ್ಲ ಅಂತದೇ ಎದ್ದು ಕಾಣ್ತಾ ಇರುವಂಥದ್ದು. ಮುಂದೆ 10 ಗಂಟೆ ನಂತರದಲ್ಲಿ ಏನಾದರೂ ಅಧಿಕಾರಿಗಳು ಡ್ಯಾಮ್ ಕಡೆ ಬಂದು ಆ ಗೇಟನ್ನು ಬಂದ್ ಮಾಡ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ್ ಹೆಬ್ಡಿಗೆ, TV9 ವಿಜಯನಗರ.